ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 34 ಸೈಜ್ ಬ್ಲೌಸ್ನ ಕಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ಟಾರ್ಟಿಂಗು ಲೈನಿಂಗ್ ಬಟ್ಟೆನ ಮಾತ್ರ ಕಟ್ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಮೇನ್ ಫ್ಯಾಬ್ರಿಕ್ಗೆ ಇಟ್ಕೊಂಡು ಅದೇ ಥರ ಸ್ಟಿಚ್ ಮಾಡ್ಕೊಳ್ಳೋದು. ನಾನಿಲ್ಲಿ ಒಂದು ಅರ್ಧ ಇಂಚಿಗೆ ಲೈನ್ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ, ಅದು ಹೊಲಿಗೆಗಂತ ಹೋಗುತ್ತೆ. ಆಮೇಲೆ ನಾನು ನೆಕ್ ಡೀಪ್ಗೋಸ್ಕರ ನಾನಿಲ್ಲಿ 10 ಇಂಚಸ್ ಇಟ್ಕೊಂಡಿದ್ದೀನಿ ಬ್ಯಾಕ್ ನೆಕ್ಕು. ನಾನು ಸಿಂಪಲಾಗಿ ರೌಂಡ್ ನೆಕ್ನ ಹೊಲಿತೀನಿ. ಇದು ಸ್ಲೀವ್ಸ್ಗೆ ನಾನಿಲ್ಲಿ 6.5 ಇಟ್ಕೊಂಡಿದ್ದೀನಿ ಈ ಥರ. ಆಮೇಲೆ ಕರ್ವಲ್ಲಿ 1 ಇಂಚಿಗೆ ಬಿಟ್ಟು ಕರ್ವ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಅಳತೆ ಕರೆಕ್ಟಾಗಿ. ಈ ಥರ ಬ್ಲೌಸ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ, ಎಲ್ಲೂ ಏನೂ ಮಿಸ್ ಆಗೋಲ್ಲ. ನಾನಿಲ್ಲಿ ಪಟ್ಟಿದು ಬ್ಲೌಸ್ ಹೊಲಿತಾ ಇಲ್ಲ, ನಾರ್ಮಲಾಗಿ ಬ್ಲೌಸ್ ಹೊಲಿತಾ ಇದ್ದೀನಿ. 2 ಥರ ಬ್ಲೌಸ್ ಹೊಲಿಬೋದು, ಪಟ್ಟಿ ಬ್ಲೌಸು ಮತ್ತು ನಾರ್ಮಲ್ ಬ್ಲೌಸು. ನಾನು ಪಟ್ಟಿ ಬ್ಲೌಸು ಇನ್ನೊಂದು ಸಲ ಕಟ್ ಮಾಡಿ ತೋರಿಸ್ತೀನಿ. ಇದು ನಾರ್ಮಲ್ ಬ್ಲೌಸ್. ನಾನಿವಾಗ ಅಳತೆ ಬಟ್ಟೆನ ಹಿಂದೆ ಮತ್ತು ಮುಂದೆ ನೆಕ್ಗೂ ಎರಡಕ್ಕೂ ಸೇರಿಸ್ಬಿಟ್ಟು ಅಳತೆ ಇಟ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ಹುಷಾರಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಬೇಕಾದ್ರೆ ಡಬಲ್ ಚೆಕ್ ಮಾಡ್ಕೊಳ್ಳಿ, ಅಳತೆ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಈ ಥರ ಫೋಲ್ಡ್ ಮಾಡಿದಾಗ ಇದು 4 ಲೇಯರ್ ಆಗಿರುತ್ತೆ. ಅಂದರೆ ಬ್ಯಾಕ್ ಸೈಡ್ಗೆ 2 ಲೇಯರು, ಫ್ರಂಟ್ ಸೈಜ್ಗೆ 2 ಲೇಯರ್. ಆ ಥರ ಕಟ್ ಮಾಡಿಕೊಂಡಾಗ ಅದು ಓಪನ್ ಆಗಿ ತೋರಿಸುತ್ತೆ. ಇವಾಗ ನನಗೆ ಕ್ಯಾನ್ವಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ನೆಕ್ಗೆ ಎಷ್ಟು ಬೇಕೋ ಅಷ್ಟು ಮತ್ತು ಬ್ಯಾಕ್ ನೆಕ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕ್ಯಾನ್ವಸ್ ಕಟ್ ಮಾಡಿಕೊಂಡು ಒಂದು ಪಿನ್ ಮಾಡ್ಕೊಳ್ತಿದ್ದೀನಿ. ಪಿನ್ ಮಾಡ್ಕೊಂಡಿಲ್ಲ ಅಂದರೆ ಕ್ಯಾನ್ವಸ್ ಸ್ವಲ್ಪ ತುಂಬಾ ಜಾರತ್ತೆ, ಕಟ್ ಮಾಡ್ತಾ ಇಲ್ಲ, ಅದು ಡಿಸೈನ್ ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಕ್ಯಾನ್ವಸ್ ಯೂಸ್ ಮಾಡುವಾಗ ಪಿನ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಕಟ್ಟಿಂಗು ಚೆನ್ನಾಗಿ ಬರಲ್ಲ, ಮತ್ತು ಸ್ಟಿಚ್ ಮಾಡಬೇಕಾದ್ರೂ ನಮಗದು ಕ್ಯಾನ್ವಸ್ಸು ಜಾರ್ಕೊಂಡು ಹೋಗುತ್ತೆ, ಸ್ಟಿಚಿಂಗಿಗೆ ಸಿಗೋಲ್ಲ. ನಾನಿಲ್ಲಿ ಸೊಂಟದ ಅಳತೆ ಎಲ್ಲ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಹಿಂದ್ಗಡೆ ನೆಕ್ಗೋಸ್ಕರ ನಾನು ಕೆಳಗಡೆ 1 ಇಂಚು ಜಾಸ್ತಿ ಕಟ್ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ಅದು ಟಕ್ಕಿಂಗ್ ಹೋಗುತ್ತೆ. ನಾನಿಲ್ಲಿ ಪಟ್ಟಿ ಬ್ಲೌಸ್ ಹೊಲಿತಾ ಇಲ್ಲ, ಹಾಗೆ ಟಕ್ ಹಿಡಿತಾ ಇದ್ದೀನಿ ಫ್ರಂಟ್ಗೆ ಬ್ಲೌಸ್ಗೆ. ಅದಕ್ಕೆ ನಾನು ಫ್ರಂಟ್ಗೆ 1.5 ಇಂಚಷ್ಟು ಜಾಸ್ತಿ ಇಟ್ಕೊಳ್ತಿದ್ದೀನಿ. ಈಗ ನೆಕ್ ಸೈಜ್ಗೆ ನಾನು ಅದೇ ಥರ ಕಟ್ ಮಾಡ್ಕೊಳ್ತಿದ್ದೀನಿ. ಬ್ಯಾಕ್ ಸೈಡ್ ನೆಕ್ನ ಕಟ್ ಮಾಡಿಕೊಂಡೆ. ಫ್ರಂಟ್ ಸೈಜು ನೋಡಿ ನಾನಿಲ್ಲಿ 6 ಇಂಚಸ್ ಅಷ್ಟೇ ಇಟ್ಕೊಂಡಿದ್ದೀನಿ ರೌಂಡ್.